ಸಚಿವ ಕೆ ಎನ್ ರಾಜಣ್ಣ ಅವರ ಪ್ರವಾಸನ ಇದೀಗ ಒಂದು ಕಡೆಗೆ ಹೈಕಮಾಂಡ್ ಸೂಚನೆ ಏನಿದೆ ಅದು ಒಂದು ಕಡೆ ಮುಖ್ಯಮಂತ್ರಿಯವ್ರಿಗೂ ಕೂಡ ಸವಾಲಾಗಿತ್ತು. ಈಗ ತಮ್ಮ ಆಪ್ತ ಆಗಿದ್ದಂತಹ ಸಚಿವ ರಾಜಣ್ಣ ಅವ್ರನ್ನ ಕೊನೆಗೂ ಕೈ ಬಿಡಬೇಕಾಗಿ ಬಂದಿದೆ. ಈ ಕುರಿತಂತೆ ಜಿಲ್ಲೆಯ ಪ್ರಮುಖ ಶಾಸಕರು ಮತ್ತು ಹಿರಿಯರು ಆದಂತಹ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕುಣಿಗಲ್ ಶಾಸಕರು ಅವರ ಅಭಿಪ್ರಾಯ ಏನು, ಮತ್ತು ರಾಜಣ್ಣ ಅವರ ಒಂದಷ್ಟು ಹೇಳಿಕೆಗಳು, ಮುಜುಗರಗಳು, ಹೀಗಾಗಿ ಇವೆಲ್ಲರ ಕುರಿತಂತೆ ಏನೆಲ್ಲ ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಒಂದು ಕಡೆ ಕೆ ಎನ್ ರಾಜಣ್ಣ ಅವರ ಹೇಳಿಕೆಗಳು ಪಕ್ಷಕ್ಕೂ ಸಾಕಷ್ಟು ಮುಜುಗರಗಳನ್ನು ತಂದಿತ್ತು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ತಾವು ಜಿಲ್ಲೆಯ ಶಾಸಕರಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಅಲ್ಲ, ಇದು ವಿಚಾರದಲ್ಲಿ ನಾನು ಮಾತಾಡೋಷ್ಟು ದೊಡ್ಡವನಲ್ಲ. ಇದು ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ತೆಗೆದುಕೊಂಡಂಥ ನಿರ್ಧಾರಗಳು. ಇದು ಅವರ ಪ್ರಿರಾಗೇಟಿವಲ್ಲಿ ತಗೊಳ್ಳೋಂಥ ನಿರ್ಧಾರಗಳಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಾಧಾರಣ ಒಬ್ಬ ಮಂತ್ರಿಗಳಾಗಿದ್ಕೊಂಡು ಕೆಲವು ಹೇಳಿಕೆಗಳು ಒಂದು ಸ್ವಲ್ಪ ಮುಜುಗರ ಆಗಿದ್ದಂಥದ್ದನ್ನು ನೀವೇ ಪತ್ರಿಕೆಯಲ್ಲಿ ಎಲ್ಲ ಬಿಂಬಿಸಿದ್ದೀರಿ. ಸೊ ಕಾಲುವೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳೋಂಥ ರೀತಿಲಿ ಇವತ್ತು ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಅದನ್ನು ಸೂಕ್ತವಾಗಿ ರಾಜಣ್ಣವರೇ ಹೇಳಬೇಕು ಯಾವ ಕಾರಣಕ್ಕೋಸ್ಕರ ಈ ಒಂದು ಹಂತಕ್ಕೆ ಬಂದಿದೆ ಅಂತ. ಸೊ ಅದನ್ನು ಮಾತಾಡೋಷ್ಟು ನಾನು ದೊಡ್ಡವನೂ ಅಲ್ಲ, ಅದನ್ನು ಮಾತಾಡಕೂಡ್ದು ಅಂತ ಅನಿಸುತ್ತೆ ನನ್ನ ಭಾವನೆ. ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮಾಡುವಂಥ ಹೋರಾಟ ಎಲ್ಲವನ್ನು ಕೂಡ ಕ್ಷಣಾರ್ಧದಲ್ಲಿ ನೀರಲ್ಲಿ ಹೋಮ ಮಾಡುವಂತಹ ಒಂದು ಪ್ರಯತ್ನ ಕೈ ಹಾಕಿದ್ರು ಅಂತ ರಾಜಣ್ಣ ಅವರು. ಈಗ ಮತಗಳ್ಳತನದ ವಿಚಾರದಲ್ಲಿ ನಾವು ಒಬ್ಬ ವಿಕ್ಟಿಮು. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವೂ ಸಹ ಭಾಳಷ್ಟು ಬಾರಿ ಮತಗಳ್ಳತನ ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ವ್ಯವಸ್ಥೆಯಲ್ಲಿ ಇದು ಬದಲಾವಣೆಗೋಸ್ಕರ ಅವ್ರ ಮುಂದೆನೂ ಕಂಪ್ಲೇಂಟ್ ಕೊಟ್ಟಿದ್ದು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದು ಹೇಳಿದಾಗ ನಮಗೆಲ್ಲ ಸಂತೋಷ ಆಯಿತು. ಏನು ನಡೀತಾ ಇದೆ ಅನ್ನೋದನ್ನು ವಾಸ್ತವಿಕವಾಗಿ ಇಡೀ ಭಾರತ ದೇಶಕ್ಕೆ ತೋರಿಸಿದಂಥ ಒಂದು ಅವಕಾಶ ಆಯಿತು. ಸೊ ಹಾಗಾಗಿ ಆ ಒಂದು ದಾಟಿಲಿ ಹೋಗ್ತಾ ಇರ್ಬೇಕಾದ್ರೆ ಈ ಹೇಳಿಕೆ, ರಾಜಣ್ಣವ್ರು ಬಂದಿದ್ದಂಥ ಹೇಳಿಕೆ ನಮಗೆಲ್ಲ ನಿರಾಸೆ ತಂತು. ಸೊ ಇನ್ನು ಜಾಸ್ತಿ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಇದೇನು ಚೀಫ್ ಮಿನಿಸ್ಟರ್ ಅವ್ರು ತೆಗೆದುಕೊಂಡಂಥ ನಿರ್ಧಾರ, ಮತ್ತು ಏನೋ ಜಾಸ್ತಿ ಕೇಳಂಗಿದ್ರೆ ರಾಜಣ್ಣವ್ರಿಗೆ ನೀವು ಕೇಳಬೇಕಾದಂಥ ಸಂದರ್ಭ ಇರುತ್ತೆ ಹೊರತು ನಮ್ಮ ಹತ್ರ ಕೇಳೋಂಥದ್ದು ಉತ್ತರ ಅದಕ್ಕೋಸ್ಕರ ಹೇಳೋಂಥದ್ದು ಏನೂ ಇಲ್ಲ ಅಂತ. ಪಕ್ಷಕ್ಕೆ ಮುಜುಗರ ಅಂತೂ ತಂದಿದ್ದಂತೂ ಹೌದು ರಾಜಣ್ಣ ಅವ್ರ ಹೇಳಿಕೆ. ಕೆಲವು ಸಂದರ್ಭದಲ್ಲಿ ಕೆಲವು ಆ ಒಂದು ಉತ್ತರಗಳು, ಪ್ರಶ್ನೆಗಳು ಮತ್ತು ಮಾತುಗಳು ಬರ್ತಾ ಇರುತ್ತೆ. ಸೊ ಭಾಳ ದಿನದಿಂದ ಕೆಲವು ವಿಚಾರಗಳಲ್ಲಿ ದ್ವಂದ್ವ ನೀತಿಯ ಹೇಳಿಕೆಗಳು ಏನಾರ ಅವ್ರಿಗೆ ಮುಳುವಾಯ್ತು ಅನ್ನೋದನ್ನು ದೊಡ್ಡವರೇ ಹಿರಿಯವರು ತೆಗೆದುಕೊಂಡ್ರ ಅನ್ನೋದೊಂದು ಪ್ರಶ್ನೆ ಏನು ನೀವೇ ತೋರಿಸ್ತಾ ಇದ್ರಲ್ಲ, ಅದನ್ನು ನಮಗೂ ಕಾಡುತ್ತಷ್ಟೇ. ಅವ್ರ ಹೇಳಿಕೆ ಇವತ್ತು BJP ಅವ್ರಿಗೆ ಅಸ್ತ್ರ ಕೊಟ್ಟಂಗೆ ಆಗ್ಬಿಟ್ಟಿದೆ. ಇವತ್ತು ಸ್ವಪಕ್ಷದ ಶಾಸಕರು ಈ ರೀತಿ ಮಾಡೋಂಥದ್ದು ತಾವು ಎಷ್ಟರ ಮಟ್ಟಿಗೆ ಇದನ್ನು ಖಂಡಿಸ್ತೀರಿ ಅಂತ? BJPಯವರು ವಿರೋಧ ಮಾಡೋಕ್ಕೆ ಇರೋದು, ಯಾವುದೇ ಒಂದು ಪಾರ್ಟಿಲಿ ವೀಕ್ನೆಸ್ ಇರೋದನ್ನು ಎತ್ತಿ ಆಡ್ಕೋತಾರೆ. ಸೊ ಹಾಗಾಗಿ ಅವರು ಮಾತಾಡೋಂಥ ವಿಚಾರಕ್ಕೆ ನಾವೆಲ್ಲದಕ್ಕೂ ಮರುತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಇವತ್ತೇನು ನಮ್ಮ ಪಾರ್ಟಿ 140 ಶಾಸಕರು ಇರೋಂಥ ಪಾರ್ಟಿಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರಿದ್ದಾರೆ, ಸಮರ್ಥವಾಗಿ ನಡೀತಾ ಇದೆ ಸರ್ಕಾರ. ನಾವು ಜನರ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಹೊಸ ಪ್ರಯತ್ನದಲ್ಲಿ ಇವತ್ತೇನು ಅಧಿವೇಶನ ನಡೀತಾ ಇದೆ, ಆ ಚಿಂತನೆಯಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಚಿವ ರಾಜಣ್ಣವರ ರಾಜೀನಾಮೆಯಿಂದಾಗಿ ತುಮಕೂರು ಜಿಲ್ಲೆಯಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ, ಅಥವಾ ಏನೋ ಪಕ್ಷದ ಮೇಲಿನ ಪರಿಣಾಮಗಳು ಬೀರ್ಬೋದಾ ಅಂತ? ನಾನು ಕೆಲವು ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅದನ್ನು ಮುಖ್ಯಮಂತ್ರಿಗಳು ಮೊನ್ನೆ ಸಭೆ ಮಾಡಿದಾಗ ಎಲ್ಲ ನಿವಾರಣೆ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ರಾಜಣ್ಣವರು ಮಂತ್ರಿಗಳಾಗಿದ್ದು ಮತ್ತು ಇವಾಗ ರಾಜೀನಾಮೆ ಕೊಟ್ಟಿದ್ದರಿಂದ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕಿಂತ ಇದು ಮುಂದಿನ ದಿನಗಳಲ್ಲಿ ಒಂದು ನಾವೆಲ್ಲ ಒಂದು ಕುಟುಂಬವಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ರಾಜಣ್ಣ ಅವರ ರಾಜೀನಾಮೆ ನಾನು ನೇರವಾಗಿ ಕೇಳ್ತೇನೆ, ಪಕ್ಷಕ್ಕೆ ನಷ್ಟನ ಲಾಭನ? ಪಕ್ಷಕ್ಕೆ ಎಲ್ಲ ಡಾಕ್ಟರ್ ರಂಗನಾಥ್ ಇಲ್ಲದರೂ ಪಕ್ಷ ನಡೆಯುತ್ತೆ. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಇವತ್ತು ಅವರು ಮಂತ್ರಿಗಳಾಗಿದ್ದಂಥದ್ದು, ಇವತ್ತು 2.5 ವರ್ಷ ಮಂತ್ರಿಗಳಾಗಿದ್ದರು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳೋಂಥ ನಿರ್ಧಾರ ಅವ್ರು ಏನು ತೆಗೆದುಕೊತಾರೋ ಅದನ್ನು ಶಿರಸಾವಹಿಸಿ ನಾವೆಲ್ಲ ಪಾಲಿಸಬೇಕು ಅನ್ನೋದೊಂದು ನಮ್ಮಲ್ಲಿ ಶಿಸ್ತುಬದ್ಧತೆಯ ಪಾರ್ಟಿ. ಸೊ ಆ ದಿಕ್ಕಿನಲ್ಲಿ ನಾವು ಇರ್ತೇವೆ ಅನ್ನೋದು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಣ್ಣವರ ಒಂದು ಹೇಳಿಕೆ, ಈಗ ಅವರ ಹೇಳಿಕೆ ಅವರಿಗೆ ಮುಳುವಾಗಿದೆ. ಆದರೆ ರಾಜಣ್ಣವರು ಹೇಳಿದಂಥ ಮತದಾರರ ಪಟ್ಟಿಯನ್ನು ನಮ್ಮ ಅವಧಿಯಲ್ಲೇ ಮಾಡಿದ್ವಿ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಇದು ಪಕ್ಷಕ್ಕೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗರ, ಜೊತೆಗೆ ಒಂದಷ್ಟು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥ. ಇದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು? ಏಕೆಂದರೆ ಸಚಿವರ ಒಂದು ನಿಮ್ಮ ಜಿಲ್ಲೆಯಿಂದ ಒಬ್ಬರು ಸಚಿವರಿಗೆ ಇಲ್ಲಂಗೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಆ ಅವಕಾಶನೂ ಕೂಡ ಯಾರಿಗೊಬ್ಬರಿಗೆ ತುಂಬಬೇಕಾಗಿರ್ತಕ್ಕಂಥ ಪಕ್ಷ. ಈ ನಿಟ್ಟಿನಲ್ಲಿ ನಿಮ್ಮ ಮಾತು? ಇದು
ಮೊದಲೇ ಹೇಳ್ತಾ ಇದ್ದೀನಲ್ಲ, ಪ್ರಿಯೋರಿಟಿ ಆಫ್ ಚೀಫ್ ಮಿನಿಸ್ಟರ್ ಅವರು ತೆಗೆದುಕೊಂಡಂಥ ನಿರ್ಧಾರ. ನಮ್ಮ ಜಿಲ್ಲೆಗೆ ಒಂದು ಮಂತ್ರಿಗಳು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೊಬ್ಬರು ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಲಿ ಅಂತ ಆಸೆ ಪಡೋಂಥದ್ರಲ್ಲಿ ನಾನು ಒಬ್ಬ. ಏನು, ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರು ಹಿರಿಕರು ಕೊಡಲಿ ಅಂತ ಕೇಳ್ಕೊತೀನಿ. ಅದನ್ನು ತಪ್ಪೇನಿಲ್ಲ. ಹಾಗೆ ಅದು ಪಾರ್ಟಿ ಹೈಕಮಾಂಡ್ ತೆಗೆದುಕೊಂಡಂಥ ನಿರ್ಧಾರಗಳು ಅದು. ಆದರೆ ಇವತ್ತೇನು ರಾಜಣ್ಣ ಅವರು ಆ ವಿಚಾರದಲ್ಲಿ ಹೇಳಿಕೆಗಳು ಕೊಟ್ಟರು ಅನ್ನೋದೇನು ಇದೆ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಲಿ ಆದಂಥ ಮತಗಟ್ಟೆಗಳಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಆಗಲೇ ನಾವು ಇ.ಸಿ.ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅದನ್ನೆಲ್ಲೋ ಒಂದು ಕಡೆ ಅಷ್ಟು ಪರಿಗಣೆಗೆ ಪ್ರಮುಖವಾಗಿ ತೆಗೆದುಕೊಂಡಿರಲಿಲ್ಲ. ಈಗ ಯಾವಾಗ ರಾಹುಲ್ ಗಾಂಧಿಯವರು ರಿಸರ್ಚ್ ಮಾಡಿ ಆದಂಥ ಒಂದು ವ್ಯವಸ್ಥೆಯ ಬದಲಾವಣೆಗಳನ್ನು ತೋರಿಸಿದ್ರು, ಈಗ ಎಲ್ಲರೂ ನಂಬ್ತಾ ಇದ್ದಾರೆ. ಸೊ ಆ ಥರ ಮಾತನಾಡಿದಂಥ ಬಂದು ಇವತ್ತು ನಮಗೋಸ್ಕರ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಇದು ಸೂಕ್ತ ಅಲ್ಲ ಅನ್ನೋದನ್ನು ನನಗೂ ಭಾಳ ನಿರಾಸೆ ಆಯಿತು. ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಅವ್ರನ್ನೇ ನೀವು ಹೋಗಿ ಕೇಳಬೇಕು. ರಾಜಣ್ಣ ಅವರ ರಾಜೀನಾಮೆ ನಂತರ ಹೊಸ ಚರ್ಚೆಗಳು ಶುರುವಾಗಿದೆ. ಏನಂದರೆ ರಾಜಣ್ಣ ಅವರ ಒಂದು ಅವರಿಂದ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನಕ್ಕೆ ಕುಣಿಗಲ್ ರಂಗನಾಥ್ ಅವರನ್ನು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇದು ನಾವು ಹೇಳ್ತಿಲ್ಲ, ಪಕ್ಷದಲ್ಲಿ ಕೆಲ ಶಾಸಕರು ಆಂತರಿಕವಾಗಿ ಚರ್ಚೆಗಳಾಗಿದೆಯಂತೆ. ಹೌದು ಸರ್, ತಮಗೆ ಗಮನಕ್ಕೆ ಬಂದಿದೆಯಾ? ಎಲ್ಲ ಸುಮ್ಮನೆ ಸುಳ್ಳು ಮಾತುಗಳು. ಅದಕ್ಕೂ ನಾನೇನು ಆ ಥರ ಆಕಾಂಕ್ಷೆ ಅಲ್ಲ. ನಮ್ಮ ಪಾರ್ಟಿಲಿ ಯಾರು ಮಾಡಿದ್ರು ನಮಗೆ ಪಾರ್ಟಿ ಒಂದು ಶಿಸ್ತು ಬದ್ಧತೆಯಲ್ಲಿ ನಾವೆಲ್ಲ ಹೋಗ್ತೇವೆ. ನಾನು ಚೇರ್ಮನ್ನೇ ತೆಗೆದುಕೊಂಡಿಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ಅಂಥದ್ರಲ್ಲಿ ಮಂತ್ರಿಗಳೆಲ್ಲ ನಾವೆಲ್ಲ ಅದನ್ನೆಲ್ಲ ಆಸೆ ಪಡೋಂಥದ್ದು ಅಲ್ಲ. ನಮ್ಮದೇನಿದೆ, ನಮ್ಮ ಜವಾಬ್ದಾರಿ ಇದೆ, ಅದನ್ನು ಕೆಲಸವನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ಅಧ್ಯಕ್ಷರು ಏನು ಒಂದು ಶಿಸ್ತು ಹೇಳ್ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ಹೋಗ್ತೇವೆ. ಪಕ್ಷ ಹೈಕಮಾಂಡ್ ಕೊಟ್ಟರೆ ನಿಭಾಯಿಸ್ತೀರಿ? ರಾಜಕಾರಣನೇ ಮಾಡಲಿಕ್ಕೆ ಹೊರಟಿರ್ಬೇಕಾದ್ರೆ ಯಾವ ಜವಾಬ್ದಾರಿ ಕೊಟ್ಟರು ನಿಭಾಯಿಸುವಂಥದ್ದು ವ್ಯವಸ್ಥೆ ಇದೆ. ಬಟ್ ಅದೆಲ್ಲ ಅಪ್ರಸ್ತುತ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೂಡ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರ ಮಾತು. ಅವರು ರಿಪಬ್ಲಿಕ್ ಕನ್ನಡ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ KN ರಾಜಣ್ಣ ಅವರ ರಾಜೀನಾಮೆಯಿಂದಾಗಿ ಪಕ್ಷಕ್ಕೆ ಯಾವುದೇ ರೀತಿಯ ಪರಿಣಾಮಗಳು ಆಗೋದಿಲ್ಲ ಪಕ್ಷದ ಮೇಲೆ ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತೊಂದಾಗಿ KN ರಾಜಣ್ಣ ಅವರಿಂದ ಈಗ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನವನ್ನು ನಮ್ಮ ತುಮಕೂರು ಜಿಲ್ಲೆಯ ಹಿರಿಯರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಒಂದು ವೇಳೆ ಹೈಕಮಾಂಡ್ ಹಾಗೆ ರಾಜ್ಯ KPCC ಏನಾದರೂ ಒಪ್ಪಿ ನಮ್ಮನ್ನೇ ಮಾಡಿದ್ರು ಕೂಡ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥದ್ದು. ನೋಡೋಣ ಮುಂದೆ KN ರಾಜಣ್ಣ ಅವರ ರಾಜೀನಾಮೆ ಪ್ರವಾಸನ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವ KN ರಾಜಣ್ಣ ಅವರ ಪ್ರವಾಸನ ಇದೀಗ ಒಂದು ಕಡೆಗೆ ಹೈಕಮಾಂಡ್ ಸೂಚನೆ ಏನಿದೆ ಅದು ಒಂದು ಕಡೆ ಮುಖ್ಯಮಂತ್ರಿಯವ್ರಿಗೂ ಕೂಡ ಸವಾಲಾಗಿತ್ತು. ಈಗ ತಮ್ಮ ಆಪ್ತ ಆಗಿದ್ದಂತಹ ಸಚಿವ ರಾಜಣ್ಣ ಅವ್ರನ್ನ ಕೊನೆಗೂ ಕೈ ಬಿಡಬೇಕಾಗಿ ಬಂದಿದೆ. ಈ ಕುರಿತಂತೆ ಜಿಲ್ಲೆಯ ಪ್ರಮುಖ ಶಾಸಕರು ಮತ್ತು ಹಿರಿಯರು ಆದಂತಹ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕುಣಿಗಲ್ ಶಾಸಕರು ಅವರ ಅಭಿಪ್ರಾಯ ಏನು, ಮತ್ತು ರಾಜಣ್ಣ ಅವರ ಒಂದಷ್ಟು ಹೇಳಿಕೆಗಳು, ಮುಜುಗರಗಳು, ಹೀಗಾಗಿ ಇವೆಲ್ಲರ ಕುರಿತಂತೆ ಏನೆಲ್ಲ ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಒಂದು ಕಡೆ KN ರಾಜಣ್ಣ ಅವರ ಹೇಳಿಕೆಗಳು ಪಕ್ಷಕ್ಕೂ ಸಾಕಷ್ಟು ಮುಜುಗರಗಳನ್ನು ತಂದಿತ್ತು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ತಾವು ಜಿಲ್ಲೆಯ ಶಾಸಕರಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಅಲ್ಲ, ಇದು ವಿಚಾರದಲ್ಲಿ ನಾನು ಮಾತಾಡೋಷ್ಟು ದೊಡ್ಡನಲ್ಲ. ಇದು ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರು ತೆಗೆದುಕೊಂಡಂಥ ನಿರ್ಧಾರಗಳು. ಇದು ಅವರ ಪ್ರಿಯೋರಿಟಿವಲ್ಲಿ ತೊಗೊಳ್ಳೋಂಥ ನಿರ್ಧಾರಗಳಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಸಾಧಾರಣ ಒಬ್ಬ ಮಂತ್ರಿಗಳಾಗಿದ್ಕೊಂಡು ಕೆಲವು ಹೇಳಿಕೆಗಳು ಒಂದು ಸ್ವಲ್ಪ ಮುಜುಗರ ಆಗಿದ್ದಂಥದ್ದನ್ನು ನೀವೇ ಪತ್ರಿಕೆಯಲ್ಲಿ ಎಲ್ಲ ಬಿಂಬಿಸಿದ್ದೀರಿ. ಸೊ ಕಾಲುವೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳೋಂಥ ರೀತಿಲಿ ಇವತ್ತು ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಅದನ್ನು ಸೂಕ್ತವಾಗಿ ರಾಜಣ್ಣವರೇ ಹೇಳಬೇಕು ಯಾವ ಕಾರಣಕ್ಕೋಸ್ಕರ ಈ ಒಂದು ಹಂತಕ್ಕೆ ಬಂದಿದೆ ಅಂತ. ಸೊ ಅದನ್ನು ಮಾತಾಡೋಷ್ಟು ನಾನು ದೊಡ್ಡನೂ ಅಲ್ಲ, ಅದನ್ನು ಮಾತಾಡಕೂಡ್ದು ಅಂತ ಅನಿಸುತ್ತೆ ನನ್ನ ಭಾವನೆ. ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮಾಡುವಂಥ ಹೋರಾಟ ಎಲ್ಲವನ್ನು ಕೂಡ ಕ್ಷಣಾರ್ಧದಲ್ಲಿ ನೀರಲ್ಲಿ ಹೋಮ ಮಾಡುವಂತಹ ಒಂದು ಪ್ರಯತ್ನ ಕೈ ಹಾಕಿದ್ರು ಅಂತ ರಾಜಣ್ಣ ಅವರು. ಈಗ ಮತಗಳ್ಳತನದ ವಿಚಾರದಲ್ಲಿ ನಾವು ಒಬ್ಬ ವಿಕ್ಟಿಮು. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವೂ ಸಹ ಭಾಳಷ್ಟು ಬಾರಿ ಮತಗಳ್ಳತನ ನಡೀತಾ ಇದೆ, ಎಲೆಕ್ಷನ್ ಕಮಿಷನ್ ವ್ಯವಸ್ಥೆಯಲ್ಲಿ ಇದು ಬದಲಾವಣೆಗೋಸ್ಕರ ಅವ್ರ ಮುಂದೆನೂ ಕಂಪ್ಲೇಂಟ್ ಕೊಟ್ಟಿದ್ದು. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದು ಹೇಳಿದಾಗ ನಮಗೆಲ್ಲ ಸಂತೋಷ ಆಯಿತು. ಏನು ನಡೀತಾ ಇದೆ ಅನ್ನೋದನ್ನು ವಾಸ್ತವಿಕವಾಗಿ ಇಡೀ ಭಾರತ ದೇಶಕ್ಕೆ ತೋರಿಸಿದಂಥ ಒಂದು ಅವಕಾಶ ಆಯಿತು. ಸೊ ಹಾಗಾಗಿ ಆ ಒಂದು ದಾಟಿಲಿ ಹೋಗ್ತಾ ಇರ್ಬೇಕಾದ್ರೆ ಈ ಹೇಳಿಕೆ ರಾಜಣ್ಣವ್ರು ಬಂದಿದ್ದಂಥ ಹೇಳಿಕೆ ನಮಗೆಲ್ಲ ನಿರಾಸೆ ತಂತು. ಸೊ ಇನ್ನು ಜಾಸ್ತಿ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಇದೇನು ಚೀಫ್ ಮಿನಿಸ್ಟರ್ ಅವ್ರು ತೆಗೆದುಕೊಂಡಂಥ ನಿರ್ಧಾರ ಮತ್ತು ಏನೋ ಜಾಸ್ತಿ ಕೇಳಂಗಿದ್ರೆ ರಾಜಣ್ಣವ್ರಿಗೆ ನೀವು ಕೇಳಬೇಕಾದಂಥ ಸಂದರ್ಭ ಇರುತ್ತೆ ಹೊರತು ನಮ್ಮ ಹತ್ರ ಕೇಳೋಂಥದ್ದು ಉತ್ತರ ಅದಕ್ಕೋಸ್ಕರ ಹೇಳೋಂಥದ್ದು ಏನೂ ಇಲ್ಲ ಅಂತ. ಪಕ್ಷಕ್ಕೆ ಮುಜುಗರ ಅಂತೂ ತಂದಿದ್ದಂತೂ ಹೌದು ರಾಜಣ್ಣ ಅವರು ಹೇಳಿಕೆ. ಸಿ
ಕೆಲವು ಸಂದರ್ಭದಲ್ಲಿ ಕೆಲವು ಆ ಒಂದು ಉತ್ತರಗಳು, ಪ್ರಶ್ನೆಗಳು ಮತ್ತು ಮಾತುಗಳು ಬರ್ತಾ ಇರುತ್ತೆ. ಸೊ ಭಾಳ ದಿನದಿಂದ ಕೆಲವು ವಿಚಾರಗಳಲ್ಲಿ ದ್ವಂದ್ವ ನೀತಿಯ ಹೇಳಿಕೆಗಳು ಏನಾರ ಅವ್ರಿಗೆ ಮುಳುವಾಯ್ತು ಅನ್ನೋದನ್ನು ದೊಡ್ಡವರು ಹಿರಿಯರು ತೆಗೆದುಕೊಂಡ್ರ ಅನ್ನೋದೊಂದು ಪ್ರಶ್ನೆ ಏನು ನೀವೇ ತೋರಿಸ್ತಾ ಇದ್ರಲ್ಲ, ಅದನ್ನು ನಮಗೂ ಕಾಡುತ್ತೆ ಅಷ್ಟೇ. ಅವ್ರ ಹೇಳಿಕೆ ಇವತ್ತು ಬಿಜೆಪಿ ಅವ್ರಿಗೆ ಅಸ್ತ್ರ ಕೊಟ್ಟಂಗೆ ಆಗ್ಬಿಟ್ಟಿದೆ. ಇವತ್ತು ಸ್ವಪಕ್ಷದ ಶಾಸಕರು ಈ ರೀತಿ ಮಾಡೋಂಥದ್ದು ತಾವು ಎಷ್ಟರ ಮಟ್ಟಿಗೆ ಇದನ್ನು ಖಂಡಿಸ್ತೀರಿ ಅಂತ? ಬಿ ಜೆ ಪಿಯವರು ವಿರೋಧ ಮಾಡೋಕ್ಕೆ ಇರೋದು, ಯಾವುದೇ ಒಂದು ಪಾರ್ಟಿಲಿ ವೀಕ್ನೆಸ್ ಇರೋದನ್ನು ಎತ್ತಿ ಆಡ್ಕೋತಾರೆ. ಸೊ ಹಾಗಾಗಿ ಅವರು ಮಾತಾಡೋಂಥ ವಿಚಾರಕ್ಕೆ ನಾವೆಲ್ಲದಕ್ಕೂ ಮರುತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ. ಇವತ್ತೇನು ನಮ್ಮ ಪಾರ್ಟಿ 140 ಶಾಸಕರು ಇರೋಂಥ ಪಾರ್ಟಿಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ, ಸಮರ್ಥವಾಗಿ ನಡೀತಾ ಇದೆ ಸರ್ಕಾರ. ನಾವು ಜನರ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಒಂದು ಹೊಸ ಪ್ರಯತ್ನದಲ್ಲಿ ಇವತ್ತೇನು ಅಧಿವೇಶನ ನಡೀತಾ ಇದೆ, ಆ ಚಿಂತನೆಯಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಚಿವ ರಾಜಣ್ಣವರ ರಾಜೀನಾಮೆಯಿಂದಾಗಿ ತುಮಕೂರು ಜಿಲ್ಲೆಯಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ ಅಥವಾ ಏನೋ ಪಕ್ಷದ ಮೇಲಿನ ಪರಿಣಾಮಗಳು ಬೀರ್ಬೋದಾ ಅಂತ? ನಾನು ಕೆಲವು ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದೇನೆ. ಅದನ್ನು ಮುಖ್ಯಮಂತ್ರಿಗಳು ಮೊನ್ನೆ ಸಭೆ ಮಾಡಿದಾಗ ಎಲ್ಲ ನಿವಾರಣೆ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ನಾನು ಆ ವಿಚಾರದಲ್ಲಿ ರಾಜಣ್ಣವರು ಮಂತ್ರಿಗಳಾಗಿದ್ದು ಮತ್ತು ಇವಾಗ ರಾಜೀನಾಮೆ ಕೊಟ್ಟಿದ್ದರಿಂದ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕಿಂತ ಇದು ಮುಂದಿನ ದಿನಗಳಲ್ಲಿ ಒಂದು ನಾವೆಲ್ಲ ಒಂದು ಕುಟುಂಬವಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾನು ರಾಜಣ್ಣ ಅವರ ರಾಜೀನಾಮೆ ನಾನು ನೇರವಾಗಿ ಕೇಳ್ತೇನೆ, ಪಕ್ಷಕ್ಕೆ ನಷ್ಟನ ಲಾಭನ? ಪಕ್ಷಕ್ಕೆ ಎಲ್ಲ ಡಾಕ್ಟರ್ ರಂಗನಾಥ್ ಇಲ್ದರೂ ಪಕ್ಷ ನಡೆಯುತ್ತೆ. ಸೊ ಹಾಗಾಗಿ ನಾನು ವೈಯಕ್ತಿಕವಾಗಿ ಹೇಳೋದಕ್ಕಿಂತ ಇವತ್ತು ಅವರು ಮಂತ್ರಿಗಳಾಗಿದ್ದಂಥದ್ದು, ಇವತ್ತು 2.5 ವರ್ಷ ಮಂತ್ರಿಗಳಾಗಿದ್ದರು, ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಇವಾಗ ಮುಖ್ಯಮಂತ್ರಿಗಳಿಗೆ ತೆಗೆದುಕೊಳ್ಳೋಂಥ ನಿರ್ಧಾರ ಅವ್ರು ಏನು ತೆಗೆದುಕೊತಾರೋ ಅದನ್ನು ಶಿರಸಾವಹಿಸಿ ನಾವೆಲ್ಲ ಪಾಲಿಸಬೇಕು ಅನ್ನೋದೊಂದು ನಮ್ಮಲ್ಲಿ ಶಿಸ್ತುಬದ್ಧತೆಯ ಪಾರ್ಟಿ. ಸೊ ಆ ದಿಕ್ಕಿನಲ್ಲಿ ನಾವು ಇರ್ತೇವೆ ಅನ್ನೋದು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ರಾಜಣ್ಣವರ ಒಂದು ಹೇಳಿಕೆ ಈಗ ಅವರ ಹೇಳಿಕೆ ಅವರಿಗೆ ಮುಳುವಾಗಿದೆ. ಆದರೆ ರಾಜಣ್ಣವರು ಹೇಳಿದಂಥ ಮತದಾರರ ಪಟ್ಟಿಯನ್ನು ನಮ್ಮ ಅವಧಿಯಲ್ಲೇ ಮಾಡಿದ್ವಿ ಅಂತಕ್ಕಂಥ ಒಂದು ಹೇಳಿಕೆ ಇದೆ. ಇದು ಪಕ್ಷಕ್ಕೆ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಜುಗರ, ಜೊತೆಗೆ ಒಂದಷ್ಟು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥ. ಇದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು? ಏಕೆಂದರೆ ಸಚಿವರ ಒಂದು ನಿಮ್ಮ ಜಿಲ್ಲೆಯಿಂದ ಒಬ್ಬರು ಸಚಿವರಿಗೆ ಇಲ್ಲಂಗೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಆ ಅವಕಾಶವನ್ನು ಕೂಡ ಯಾರಿಗಾರೊಬ್ಬರಿಗೆ ತುಂಬಬೇಕಾಗಿರ್ತಕ್ಕಂಥ ಪಕ್ಷ. ಈ ನಿಟ್ಟಿನಲ್ಲಿ ನಿಮ್ಮ ಮಾತು? ಇದು ಮೊದಲೇ ಹೇಳ್ತಾ ಇದ್ದೀನಿ, ಪ್ರಿಯೋರಿಟಿ ಆಫ್ ಚೀಫ್ ಮಿನಿಸ್ಟರ್ ಅವರು ತೆಗೆದುಕೊಳ್ಳೋಂಥ ನಿರ್ಧಾರ. ನಮ್ಮ ಜಿಲ್ಲೆಗೆ ಒಂದು ಮಂತ್ರಿಗಳು ಇವಾಗ ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತೊಬ್ಬರು ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಲಿ ಅಂತ ಆಸೆ ಪಡೋಂಥದ್ರಲ್ಲಿ ನಾನು ಒಬ್ಬ. ಏನು ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರು ಹಿರಿಕರು ಕೊಡಲಿ ಅಂತ ಕೇಳ್ಕೊತೀನಿ, ಅದನ್ನು ತಪ್ಪೇನಿಲ್ಲ. ಹಾಗೆ ಅದು ಪಾರ್ಟಿ ಹೈಕಮಾಂಡ್ ತೆಗೆದುಕೊಳ್ಳೋಂಥ ನಿರ್ಧಾರಗಳು ಅದು. ಸೊ ಆದರೆ ಇವತ್ತೇನು ರಾಜಣ್ಣವರು ಆ ವಿಚಾರದಲ್ಲಿ ಹೇಳಿಕೆಗಳು ಕೊಟ್ಟರು ಅನ್ನೋದೇನು ಇದೆ, ಅದಕ್ಕೆ ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಲಿ ಆದಂಥ ಮತಗಟ್ಟೆಗಳಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಆಗಲೇ ನಾವು ECಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಅದನ್ನೆಲ್ಲೋ ಒಂದು ಕಡೆ ಅಷ್ಟು ಪರಿಗಣೆಗೆ ಪ್ರಮುಖವಾಗಿ ತೆಗೆದುಕೊಂಡಿರಲಿಲ್ಲ. ಈಗ ಯಾವಾಗ ರಾಹುಲ್ ಗಾಂಧಿಯವರು ರಿಸರ್ಚ್ ಮಾಡಿ ಆದಂಥ ಒಂದು ವ್ಯವಸ್ಥೆಯ ಬದಲಾವಣೆಗಳನ್ನು ತೋರಿಸಿದ್ರು, ಈಗ ಎಲ್ಲರೂ ನಂಬ್ತಾ ಇದ್ದಾರೆ. ಸೊ ಆ ಥರ ಮಾತನಾಡಿದಂಥ ಬಂದು ಇವತ್ತು ನಮಗೋಸ್ಕರ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಇದು ಸೂಕ್ತ ಅಲ್ಲ ಅನ್ನೋದನ್ನು ನನಗೂ ಭಾಳ ನಿರಾಸೆ ಆಯಿತು, ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಅವ್ರನ್ನೇ ನೀವು ಹೋಗಿ ಕೇಳಬೇಕು. ರಾಜಣ್ಣ ಅವರ ರಾಜೀನಾಮೆ ನಂತರ ಹೊಸ ಚರ್ಚೆಗಳು ಶುರುವಾಗಿದೆ. ಏನಂದರೆ ರಾಜಣ್ಣ ಅವರ ಒಂದು ಅವರಿಂದ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನಕ್ಕೆ ಕುಣಿಗಲ್ ರಂಗನಾಥ್ ಅವರನ್ನು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ಇದು ನಾವು ಹೇಳ್ತಿಲ್ಲ, ಪಕ್ಷದಲ್ಲಿ ಕೆಲ ಶಾಸಕರು ಆಂತರಿಕವಾಗಿ ಚರ್ಚೆಗಳಾಗಿದೆಯಂತೆ. ಹೌದು ಸರ್, ನಮಗೆ ಗಮನಕ್ಕೆ ಬಂದಿದೆ? ಎಲ್ಲ ಸುಮ್ಮನೆ ಸುಳ್ಳು ಮಾತುಗಳು. ಅದಕ್ಕೂ ನಾನೇನು ಆ ಥರ ಆಕಾಂಕ್ಷೆ ಅಲ್ಲ. ನಮ್ಮ ಪಾರ್ಟಿಲಿ ಯಾರು ಮಾಡಿದ್ರು ನಮಗೆ ಪಾರ್ಟಿ ಒಂದು ಶಿಸ್ತುಬದ್ಧತೆಯಲ್ಲಿ ನಾವೆಲ್ಲ ಹೋಗ್ತೇವೆ. ನಾನು ಚೇರ್ಮನ್ನೇ ತೆಗೆದುಕೊಂಡಿಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ಅಂಥದ್ರಲ್ಲಿ ಮಂತ್ರಿಗಳೆಲ್ಲ ನಾವೆಲ್ಲ ಅದನ್ನೆಲ್ಲ ಆಸೆ ಪಡೋಂಥದ್ದು ಅಲ್ಲ. ನಮ್ಮದೇನಿದೆ, ನಮ್ಮ ಜವಾಬ್ದಾರಿ ಇದೆ, ಅದನ್ನು ಕೆಲಸವನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಮ್ಮ ಅಧ್ಯಕ್ಷರು ಏನು ಒಂದು ಶಿಸ್ತು ಹೇಳ್ಕೊಟ್ಟಿದ್ದಾರೆ ಆ ದಿಕ್ಕಿನಲ್ಲಿ ಹೋಗ್ತೇವೆ. ಪಕ್ಷ ಹೈಕಮಾಂಡ್ ಕೊಟ್ಟರೆ ನಿಭಾಯಿಸ್ತೀರಿ? ರಾಜಕಾರಣನೇ ಮಾಡಲಿಕ್ಕೆ ಹೊರಟಿರ್ಬೇಕಾದ್ರೆ ಯಾವ ಜವಾಬ್ದಾರಿ ಕೊಟ್ಟರು ನಿಭಾಯಿಸುವಂಥದ್ದು ವ್ಯವಸ್ಥೆ ಇದೆ. ಬಟ್ ಅದೆಲ್ಲ ಅಪ್ರಸ್ತುತ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಎಸ್ ಸರ್, ಇದಿಷ್ಟು ಕೂಡ ಕುಣಿಗಲ್ ಶಾಸಕರಂತ ಡಾಕ್ಟರ್ ರಂಗನಾಥ್ ಅವರ ಮಾತು. ಅವರು ರಿಪಬ್ಲಿಕ್ ಕನ್ನಡ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ KN ರಾಜಣ್ಣ ಅವರ ರಾಜೀನಾಮೆಯಿಂದಾಗಿ ಪಕ್ಷಕ್ಕೆ ಯಾವುದೇ ರೀತಿಯ ಪರಿಣಾಮಗಳು ಆಗೋದಿಲ್ಲ ಪಕ್ಷದ ಮೇಲೆ ಅಂತಕ್ಕಂಥದ್ದು ಒಂದು ವಿಚಾರ. ಮತ್ತೊಂದಾಗಿ KN ರಾಜಣ್ಣ ಅವರಿಂದ ಈಗ ತೆರವಾಗಿರ್ತಕ್ಕಂಥ ಸಚಿವ ಸ್ಥಾನವನ್ನು ನಮ್ಮ ತುಮಕೂರು ಜಿಲ್ಲೆಯ ಹಿರಿಯರಿಗೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಒಂದು ವೇಳೆ ಹೈಕಮಾಂಡ್ ಹಾಗೆ ರಾಜ್ಯ KPCC ಏನಾದರೂ ಒಪ್ಪಿ ನಮ್ಮನ್ನೇ ಮಾಡಿದ್ರು ಕೂಡ ನಾನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರ್ತಕ್ಕಂಥ. ನೋಡೋಣ ಮುಂದೆ KN
ರಾಜಣ್ಣ ಅವರ ರಾಜೀನಾಮೆ ಪ್ರವಾಸನ ಇನ್ನು ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.